Hi everyone. So ಇವತ್ತು ನಾವು ಚಾಪ್ಟರ್ 2 ನ ಕಂಟಿನ್ಯೂ ವಿಡಿಯೋ ಡಿಟರ್ಮಿನೇಷನ್ ಆಫ್ ಸ್ಪೆಸಿಫಿಕ್ ಗ್ರಾವಿಟಿ. ಸ್ಪೆಸಿಫಿಕ್ ಗ್ರಾವಿಟಿ ನ ನಾವು 2 ಮೆಥಡ್ಸ್ ನಿಂದ ಯೂಸ್ ಮಾಡ್ತೀವಿ. ಸೊ ಫಸ್ಟ್ ಒನ್ ಈಸ್ ಪೈಕ್ನೋಮೀಟರ್ and then second one is density bottle. ಪೈಕ್ನೋಮೀಟರ್ ನಲ್ಲಿ ನಾವು ಏನಂದ್ರೆ ಕೊಹೆಜನ್ ಲೆಸ್ ಸಾಯಿಲ್ಸ್ ಗೆ ಯೂಸ್ ಮಾಡ್ತೀವಿ. ಕೊಹೆಜನ್ ಲೆಸ್ ಸಾಯಿಲ್. ಅದೇ ರೀತಿ ಮತ್ತೆ ಸ್ಯಾಂಡ್ಗೂ ಕೂಡ ಯೂಸ್ ಮಾಡ್ತೀವಿ ಮತ್ತೆ ಕೋರ್ಸ್ಗೂ ಕೂಡ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಡೆನ್ಸಿಟಿ ಬಾಟಲ್ ನ ನಾವು ಫೈನ್ ಅಂದ್ರೆ ಸಿಲ್ಟ್ಗೆ ಅಂಡ್ ಕ್ಲೇಗೆ ಸಿಲ್ಟ್ ಮತ್ತು ಕ್ಲೇನ ಸ್ಪೆಸಿಫಿಕ್ ಗ್ರಾವಿಟಿ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಡೆನ್ಸಿಟಿ ಬಾಟಲ್ಸ್ ನ ಯೂಸ್ ಮಾಡ್ತೀವಿ. ಸೊ ಯಾವ ರೀತಿ ಇರುತ್ತೆ ನಮ್ಮ ಪೈಕ್ನೋಮೀಟರ್ ಅಂತಂದ್ರೆ, ಸೊ ಈ ರೀತಿ ಒಂದು ಸಣ್ಣದ ಹೋಲ್ ಇರುತ್ತೆ. ಸೊ ಇದು ನಮ್ದು ಗ್ಲಾಸ್ ಬಾಟಲ್ ಇರುತ್ತೆ, ಇದು ಗ್ಲಾಸ್ ನಿಂದ ಮಾಡಿರ್ತಾರೆ. ಸೊ ಇದು ನಮ್ದು ಪೈಕ್ನೋಮೀಟರ್. ಅದೇ ರೀತಿ ನಮ್ದು ಡೆನ್ಸಿಟಿ ಬಾಟಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಈ ರೀತಿ ಡೆನ್ಸಿಟಿ ಬಾಟಲ್ ಇರುತ್ತೆ. ಸೊ ಇದನ್ನು ಕೂಡ ನಾವು ಗ್ಲಾಸ್ ನಿಂದ ಮಾಡಿರ್ತಾರೆ. ಸೊ ಇವಾಗ ಇದು ನಮ್ದು ಎಂಟಿ ವೇಟ್ ನ ತಗೊಂತಾರೆ, ಅದನ್ನ ಮಾಸ್ m1 ಅಂತ ತಗೊಂತೀವಿ. ಅಂಡ್ ದೆನ್ ಇದರಲ್ಲಿ ನಾವು ವಾಟರ್ ವೆಟ್ ಸಾಯಿಲ್ಸ್ ನ ಆಡ್ ಮಾಡ್ಬಿಟ್ಟು ಎಂಟಿ ವೇಟ್ ಮತ್ತು ವೆಟ್ ಸಾಯಿಲ್ಸ್ ನ ನಾವು m2 ಅಂತ ತಗೊಂತೀವಿ. ಅಂಡ್ ಎಂಟಿ ವೇಟ್ ಪ್ಲಸ್ ಸಾಯಿಲ್ ಅಂಡ್ ಪ್ಲಸ್ ವಾಟರ್ ನ ನಾವು m3 ಅಂತ ತಗೊಂತೀವಿ. ಓನ್ಲಿ ಎಂಟಿ ವೇಟ್ ಅಂಡ್ ವಾಟರ್ ನ ನಾವು m4 ಅಂತ ತಗೊಂತೀವಿ. ಸೊ ಇವಾಗ ನಾವು ಗ್ರಾವಿಟಿನ m2 minus m1 divided by m2 minus m1 minus of m3 minus m4 ಈ ರೀತಿ ನಾವು ಸ್ಪೆಸಿಫಿಕ್ ಗ್ರಾವಿಟಿನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದನ್ನ ನಾವು md divided by md minus m3 minus m4 ಈ ರೀತಿ ಕೂಡ ನಾವು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅಂದ್ರೆ md ಅಂತಂದ್ರೆ ಡ್ರೈ ಮಾಸ್ ಈಕ್ವಲ್ ಟು ಅಂದ್ರೆ m2 minus m1 ಮಾಡಿದ್ರೆ ನಮ್ದು ಡ್ರೈ ಮಾಸ್ ಸಿಗುತ್ತೆ ಈ ರೀತಿ. ಸೊ ಇದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ದೆನ್ ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ determination of in situ density. So in situ means in situation ಅಂತ ಅರ್ಥ. ಅಂದ್ರೆ ಎಕ್ಸಾಕ್ಟ್ ಇನ್ ಸಿಚುವೇಶನ್ ನಲ್ಲಿಯೇ ನಾವು ಫೀಲ್ಡ್ ನಲ್ಲಿ ಯಾವುದೇ ರೀತಿ ಕಾಂಪ್ಯಾಕ್ಟ್ ಮಾಡದೆ ಆಮೇಲೆ ನಾವು ರಿಮೋಲ್ಡ್ ಮಾಡ್ದೇನೆ ಸಾಯಿಲ್ ನ ಡೆನ್ಸಿಟಿ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾವು ಇನ್ ಸಿಚು ಅಂತ ಕರಿತೀವಿ. ಸೊ ಡೆನ್ಸಿಟಿನ ನಾವು ಸೆವೆರಲ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಕೋಬಹುದು. ಅದರಲ್ಲಿ ನಮ್ದು ಮೇನ್ ಅಂದ್ರೆ ಕೋರ್ ಕಟರ್ ಮೆಥಡ್ಲೆ ಅಂಡ್ ದೆನ್ ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್ಲೆ ಅಂಡ್ ಅದೇ ರೀತಿ ವಾಟರ್ ಬಲೂನ್ ಮೆಥಡ್ಲೆ and then water displacement and next one is water coating. ಈ ರೀತಿ these are the methods to use to density find out. So but ನಮಗೆ ಸಿಲೆಬಸ್ ಗೆ ಇರೋದು ಕೋರ್ ಕಟರ್ ಮೆಥಡ್ ಮತ್ತೆ ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್. ಸೊ ನೋಡೋಣ ಬನ್ನಿ ಇವಾಗ. ಫಸ್ಟ್ ಒನ್ ಇಸ್ ಕೋರ್ ಕಟರ್. ಸೊ ಕೋರ್ ಕಟರ್ ನ ಅಂದ್ರೆ ಕೋರ್ ಮತ್ತೆ ಕಟರ್ ನ ಯೂಸ್ ಮಾಡುವಂತ ಮೆಥಡ್ಗೆ ನಾವು ಕೋರ್ ಕಟರ್ ಮೆಥಡ್ ಅಂತೀವಿ. ಅಂದ್ರೆ ಇವಾಗ ನಮ್ದು ನಾವೊಂದು ಮೌಲ್ಡ್ ಯೂಸ್ ಮಾಡ್ತೀವಿ. ಕೋರ್ ಕಟರ್ ನಲ್ಲಿ ನಾವು ಈ ರೀತಿ ಒಂದು ಮೌಲ್ಡ್ ಯೂಸ್ ಮಾಡ್ತೀವಿ. ಇದು ಬಾಟಮ್ ಎಡ್ಜ್ ಶಾರ್ಪ್ ಇರುತ್ತೆ ಈ ರೀತಿ. ಸೊ ಮತ್ತೆ ಟಾಪ್ ಮತ್ತೆ ಬಾಟಮ್ ಎರಡು ಓಪನ್ ಆಗಿರುತ್ತೆ. ಸೊ ಇದು ಓಪನ್ ಆಗಿರುತ್ತೆ, ಓಪನ್ ಇರುತ್ತೆ. ಅಂಡ್ ಈ ರೀತಿ ನಮ್ದು ಇಲ್ಲಿ ಸಾಯಿಲ್ಗೆ ಆಮೇಲೆ ಇದರಿಂದ ಒಂದು ಹ್ಯಾಮರ್ ಯೂಸ್ ಮಾಡ್ತೀವಿ. ಈ ಹ್ಯಾಮರ್ ಇದು ಒಂದು 10 to 14 kg ವೇಟ್ ಇರುವಂತ ಹ್ಯಾಮರ್ ನ ಇದ್ರಲ್ಲಿ ಇಟ್ಟು ಇದನ್ನ ನಾವು ಪ್ರೆಷರ್ ಒತ್ತೀವಿ. ಏನು ಅರ್ತ್ಗೆ ಎಲ್ಲಿರುತ್ತೆ ಸಾಯಿಲ್ ಅಲ್ಲಿ ಇದನ್ನ ಒತ್ತಿಸಿಂದು ಇದ್ರಲ್ಲಿ ಒಂದು ಟ್ರಾಲಿ ಬರುತ್ತೆ. ಟ್ರಾಲಿ ಅಂತ ಟ್ರಾಲಿ ಅಲ್ಲ, ಡಾಲಿ ಅಥವಾ ಕಾಲರ್ ಅಂತ ಕರಿತೀವಿ. ಕಾಲರ್ ನ ಯೂಸ್ ಮಾಡ್ತೀವಿ. ಸೊ ಯೂಸ್ ಮಾಡ್ಬಿಟ್ಟು ಈ ಹ್ಯಾಮರ್ ನ ಇಲ್ಲಿ ಹಾಕಿ ಒತ್ತಿದ್ಮೇಲೆ ಇದು ನಮ್ದು ಏನಾಗುತ್ತೆ ಅಂದ್ರೆ ಸರ್ಫೇಸ್ ಒಳಗೆ ಈ ರೀತಿ ಹೋಗುತ್ತೆ, ಅರ್ಥೊಳಗೆ ಹೋಗ್ಬಿಡುತ್ತೆ. ಸೊ ಇಲ್ಲಿರುವಂತಹ ಸಾಯಿಲ್ಸ್ ನ ಎಲ್ಲ ಡಿಗ್ ಮಾಡ್ಬಿಟ್ಟು ತಕೊಂಡಾದ ನಂತರ ಇದನ್ನ ನಾವು ಈ ಸಾಯಿಲ್ಸ್ ನ ನಾವು
ಹೊರಗಡೆ ತೆಗಿತೀವಿ. ಈ ಹೊರಗಡೆ ತೆಗೆದ ನಂತರ ನಾವು ಫೀಲ್ಡ್ ಇಂದ ಏನ ಲ್ಯಾಬ್ರೇಟರಿಗೆ ತಗೊಂಡ್ಬಂದ್ಬಿಟ್ಟು ನಾವು ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ ಇವಾಗ ಡೆನ್ಸಿಟಿನ ಇದು ಈ ಎಂಟಿ ವೇಟ್ ಮೌಲ್ಡ್ನ ಈ ಎಂಟಿ ವೇಟ್ನ ನಾವು M1 ಅಂತ ತಗೊಂತೀವಿ. ಮತ್ತು ಇದ್ರೊಳಗೆ ಇವಾಗ ಈ ಸಾಯಿಲ್ಸ್ ಇರುತ್ತಲ್ಲ, ಈ ಮೌಲ್ಡ್ನಲ್ಲಿರುವಂತಹ ಸಾಯಿಲ್ಗೆ ಇವಾಗ ಇದನ್ನ M2 ಅಂತ ತಗೊಂತೀವಿ. ಸೊ ಇವಾಗ ನಮ್ದು M2 ಮೈನಸ್ M1 ಮಾಡಿದ್ರೆ ಇದು ಮಾಸ್ ಆಫ್ ಸಾಯಿಲ್ ಸಿಗುತ್ತೆ. ನಮಗೆ ವ್ಯಾಲ್ಯೂಮ್ ಬೇಕು. ಸೊ ವ್ಯಾಲ್ಯೂಮ್ ಅಂತಂದ್ರೆ π/4 ಇಂಟು d² ಇಂಟು h. ಸೊ ಇದು ನಮ್ದು ಮೌಲ್ಡ್ ಇದೆಯಲ್ಲ, ಸೊ ಇದು ಮೌಲ್ಡ್ ನಮ್ದು ಹೈಟ್ ಎಷ್ಟಿರುತ್ತೆ, ಹೈಟ್ ಒಂದು 12.73 ಸೆಂಟಿಮೀಟರ್ ಇದೆ, ಸಮಥಿಂಗ್ ಅಷ್ಟಿರುತ್ತೆ. ಅಂಡ್ ದೆನ್ ಇದ್ರದ್ದು ಡಯಾಮೀಟರ್ 10 ಸೆಂಟಿಮೀಟರ್ ಇರುತ್ತೆ. ಇದರಿಂದ ನಾವು ವ್ಯಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಂತೀವಿ. ವ್ಯಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ನಮ್ದು ಡೆನ್ಸಿಟಿ ಏನಿದೆ, ಮಾಸ್ ಬೈ ವ್ಯಾಲ್ಯೂಮ್. ಸೊ ಈ ಮಾಸ್ ಬೈ ವ್ಯಾಲ್ಯೂಮ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಅವಾಗ ನಮ್ಗೆ ಡೆನ್ಸಿಟಿ ಸಿಗುತ್ತೆ. ಸೊ ಇದು ನಮ್ದು ಆಸ್ ಫಾರ್ kg ಡಿವೈಡೆಡ್ ಬೈ ಮೀಟರ್ ಕ್ಯೂಬ್ ನಲ್ಲಿನೂ ಇರ್ಬೋದು. ಆಸ್ ಮೆಜರ್ಮೆಂಟ್ ಮಾಸ್ ನ ಯಾವ್ದ್ರಿಂದ kg ನಲ್ಲಿ ಮಾಡಿದ್ರೆ ಸೊ ವ್ಯಾಲ್ಯೂಮ್ ಅನ್ನ ಮೀಟರ್ ಕ್ಯೂಬ್ ನಲ್ಲಿ ಬರಬಹುದು. ಆಮೇಲೆ ಅದೇ ರೀತಿ ನಾವು ಗ್ರಾಮ್ ನಲ್ಲಿ ಮೆಜರ್ಮೆಂಟ್ ಮಾಡಿದ್ರೆ ಗ್ರಾಮ್ ಪ್ಲಸ್ ಸೆಂಟಿಮೀಟರ್ ಕ್ಯೂಬ್ ಅಂತ ಕೂಡ ಬರಿಬಹುದು. ಸೊ ಯಾವ್ದ್ರಿಂದ ಮೆಜರ್ಮೆಂಟ್ ಮಾಡಿರ್ತೀವಿ ಅದರಿಂದ. ಸೊ ಅಂಡ್ ದೆನ್ ಇವಾಗ ಈ ರೀತಿ ನಾವು ಕೋರ್ ಕಟರ್ ಮೆಥಡ್ ನಲ್ಲಿ ಯೂಸ್ ಮಾಡ್ತೀವಿ. ಇದು ನಮ್ದು ಸಾಯಿಲು ಯಾವುದೇ ರೀತಿ ಲೂಸೆಸ್ಟ್ ಇಲ್ಲದೆ ಮತ್ತೆ ಇದರಲ್ಲಿರುವಂತಹ ಏನು ಕಲ್ಲುಗಳು ಇಲ್ದಾಗ ಇದನ್ನ ನಾವು ಯೂಸ್ ಮಾಡ್ತೀವಿ. ಒಂದ್ ವೇಳೆ ಲೂಸೆಸ್ಟ್ ಇದ್ರೆ ಸಾಯಿಲು, ಆಮೇಲೆ ನಾವು ಡಿಗ್ ಮಾಡ್ಕೊಂಡು ತಗದ ನಂತರ ಅದು ಲೂಸ್ ಇತ್ತಂದ್ರೆ ಸಾಯಿಲ್ ಎರಡು ಕಡೆ ಓಪನ್ ಇರುತ್ತೆ, ಇದು ಮೌಲ್ಡ್ ಮತ್ತೆ ಬಿದ್ದುಬಿಡುತ್ತೆ ಸಾಯಿಲ್. ಅದೇ ರೀತಿ ಮತ್ತೆ ಕಲ್ಲದು ಇತ್ತಂದ್ರೆ ಅದು ಒಳಗೆ ಹೋಗಲ್ಲ, ಎಷ್ಟು ಹ್ಯಾಮರ್ದಿಂದ ಎಷ್ಟು ನಾವು ಲೋಡ್ ಹಾಕಿದ್ರು. ಈ ರೀತಿ ಇರುವಾಗ ನಾವು ಸಾಯಿಲ್ ನ ಸೊ ಈ ರೀತಿ ಇರುವಂತ ಸಾಯಿಲ್ಸ್ ಇತ್ತಂದ್ರೆ ಫೀಲ್ಡ್ ನಲ್ಲಿ ಅವಾಗ ನಾವು ಯಾವ ಮೆಥಡ್ ನ ಯೂಸ್ ಮಾಡ್ಕೋಬೇಕು. ಸೊ ಅವಾಗ ನಾವು ಯಾವ ಮೆಥಡ್ ಅಂತಂದ್ರೆ ಸೆಕೆಂಡ್ ಒನ್ ಇಸ್ ಸ್ಯಾಂಡ್ ಬಾತ್ ಮೆಥಡ್, ಸಾರಿ ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್. ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್ ನ ಯೂಸ್ ಮಾಡ್ಕೊಂತೀವಿ. ಸೊ ಇವಾಗ ಇದರಲ್ಲಿ ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್ ನ ನಾವು ಮೇನ್ಲಿ ಲೂಸ್ ಸಾಯಿಲ್ ಇದ್ದಾಗ, ಅದೇ ರೀತಿ ಮತ್ತು ಅರ್ತ್ ನಲ್ಲಿ ತುಂಬಾ ಕಲ್ಲುಗಳು ಇತ್ತಂತಂದ್ರೆ ಅಲ್ಲಿ ಜಾಗದಲ್ಲಿ, ಸೊ ಅವಾಗ ನಾವು ಈ ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್ ನ ಯೂಸ್ ಮಾಡ್ತೀವಿ. ಸೊ ಇದು ನಮ್ದು ಯಾವ ರೀತಿ ಇರುತ್ತೆ ಅಂತಂದ್ರೆ ಈ ರೀತಿ ಕಂಟೈನರ್ ಇರುತ್ತೆ. ಅಂತಂದ್ರೆ ಯಾವ ರೀತಿ ಅಂದ್ರೆ ಈ ರೀತಿ ಸೊ ಈ ರೀತಿ ಒಂದು ಕಂಟೈನರ್ ಇರುತ್ತೆ. ಈ ಕಂಟೈನರ್ ನಲ್ಲಿ ನಡು ಹೋಲ್ ಇರುತ್ತೆ. ಸೊ ಅದು ನಮ್ದು 2D ನಲ್ಲಿ ಈ ರೀತಿ ಕಾಣಿಸುತ್ತೆ. ಇದು ಹೋಲ್ ಇರುವಂತದಕ್ಕೆ ಈ ಹೋಲ್ ಇಲ್ಲಿ ಇಟ್ಕೊಂಡು ಇಲ್ಲಿ ಸಾಯಿಲ್ ನ ನಾನು ತೆಗಿತೀವಿ. ಸಾಯಿಲ್ಸ್ ನ ತೆಗೆದ ಆದ ನಂತರ ಮೌಲ್ಡ್ ನ ಡಿಗ್ ಮಾಡಿದ ನಂತರ ಇದರಲ್ಲಿರುವಂತ ಸಾಯಿಲ್ಸ್ ನ ನಾವು ಇಲ್ಲೆಲ್ಲ ಹಾಕ್ತಿವಿ. ಈ ಸಾಯಿಲ್ಸ್ ನ ತೆಗೆದು ಇಲ್ಲೆಲ್ಲ ಹಾಕ್ತಿವಿ. ಹಾಕಿದ ನಂತರ ಇವಾಗ ಇದೆಷ್ಟು ನಾವು ಮೌಲ್ಡ್ ಆಗಿರ್ತದೆ ಅದನ್ನ ಕರೆಕ್ಟ್ ಶೇಪ್ ತೆಗಿತೀವಿ ನಾವು, ಇಲ್ಲ ಈ ರೀತಿ ಬಂದಿರುತ್ತೆ. ಸೊ ಇದನ್ನ ನಾವು ಫಿಲ್ ಮಾಡ್ಬೇಕು. ನಾವು ಯಾವ್ದ್ರಲ್ಲೇ ಒಂದು ಯೂಸ್ ಮಾಡ್ಕೊಂಡು ಮಟೀರಿಯಲ್ ನ ಯೂಸ್ ಮಾಡ್ಕೊಂಡು ನಾವು ಫಿಲ್ ಮಾಡಿದ ನಂತರ ಇದು ನಮ್ಗೆ ವ್ಯಾಲ್ಯೂ ಬೇಕಾಗುತ್ತೆ. ಸೊ ಈ ವ್ಯಾಲ್ಯೂಮ್ ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಸೊ ವಾಟರ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದು ನೀರು ಎವಾಪರೇಟ್ ಆಗಿ ಹೋಗ್ಬಿಡುತ್ತೆ, ಅಥವಾ ನೀರು ಇದ್ರೊಳಗೆ ಪಾಸ್ ಆಗಿ ಹೋಗ್ಬಿಡುತ್ತೆ. ಆಮೇಲೆ ಮರ್ಕ್ಯೂರಿ ಯೂಸ್ ಮಾಡ್ಕೋಬಹುದು, ಬಟ್ ಮರ್ಕ್ಯೂರಿ ಇಸ್ ವೆರಿ ಕಾಸ್ಟ್ಲಿ, ಅದನ್ನು ಕೂಡ ಯೂಸ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ಸ್ಯಾಂಡ್ ನ ನಾವು ಯೂಸ್ ಮಾಡ್ಕೋತೀವಿ. ಅದು ಕೂಡ ವಿತ್ 600 ಮೈಕ್ರಾನ್ ಸೀವ್ ನ ಅಲ್ಲಿ ಪಾಸ್ ಆಗಿರುವಂತ ಸ್ಯಾಂಡ್ ನ ಯೂಸ್ ಮಾಡ್ಕೊಂಡು ನಾವು ವ್ಯಾಲ್ಯೂಮ್ಸ್ ನ ಫೈಂಡ್ ಔಟ್ ಮಾಡ್ತೀವಿ. ಸೊ ಇದರಲ್ಲಿ ಈ ರೀತಿ ಸ್ಯಾಂಡ್ ಹಾಕಿ ಫೈಂಡ್ ಔಟ್ ಮಾಡ್ಕೊಂತೀವಿ. ಬಿಕಾಸ್ ನಾವು ಸ್ಯಾಂಡ್ ಇದ್ರಲ್ಲಿ ಎಷ್ಟು ಹಾಕತೀವಿ ಅಂತ ನಮ್ಗೆ ಗೊತ್ತಿರಬೇಕು. ಅಂದ್ರೆ ನಮ್ದು ಮಾಸ್ ಆಫ್ ಸ್ಯಾಂಡ್ ಇನ್ ಪಿಟ್ ನೋನ್ ಇರಬೇಕು, ಅಂಡ್ ಡೆನ್ಸಿಟಿ ಆಫ್ ಸ್ಯಾಂಡ್ ನ ಕೂಡ ನೋನ್ ಇರಬೇಕು. ಇವೆರಡು ಕೂಡ ನಮ್ಗೆ ಗೊತ್ತಿರಬೇಕು. ಅವಾಗ ನಮ್ದು ವ್ಯಾಲ್ಯೂಮ್ ಆಫ್ ಸ್ಯಾಂಡ್ ಪಿಟ್ ಈಕ್ವಲ್ ಟು ಮಾಸ್ ಆಫ್ ಸ್ಯಾಂಡ್ ಇನ್ ಪಿಟ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಸ್ಯಾಂಡ್ ಮಾಡ್ತೀವಿ. ಸೊ ಇದರಲ್ಲಿ ನಮ್ದು ವ್ಯಾಲ್ಯೂಮ್ ಆಫ್ ಸ್ಯಾಂಡ್ ಇನ್ ಪಿಟ್ ಅಂತಂದ್ರೆ ನಮ್ದು ಡೈರೆಕ್ಟ್ಲಿ ಏನ್ ಬಂತು, ವ್ಯಾಲ್ಯೂಮ್ ಆಫ್ ಸಾಯಿಲ್ ಕೂಡ ಬಂತು. ಅವಾಗ ನಾವು ಸೊ ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ಕೋಬೇಕು. ಅವಾಗ ನಮ್ದು ಮಾಸ್ ಆಫ್ ಸಾಯಿಲ್ ಡಿವೈಡೆಡ್ ಬೈ ವ್ಯಾಲ್ಯೂಮ್ ಆಫ್ ಸಾಯಿಲ್ ಮಾಡ್ಕೊಂತೀವಿ. ಇವಾಗ ನಮ್ದು ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಈ ರೀತಿ ಇದೆ ಇದು. ಸೊ ವೆರಿ ಈಸಿ ಇದೆ. ಈ ರೀತಿ ನಾವು ಸ್ಯಾಂಡ್ ರಿಪ್ಲೇಸ್ಮೆಂಟ್ ಮೆಥಡ್ ಯೂಸ್ ಮಾಡ್ಕೊಂಡು ಡೆನ್ಸಿಟಿನ ಫೈಂಡ್ ಔಟ್ ಮಾಡ್ಕೊಂತೀವಿ. ಇದು 2 ಮೆಥಡ್ಸ್ ಟು ಯೂಸ್ ಫಾರ್ ಡೆನ್ಸಿಟಿ ಫೈಂಡ್ ಔಟ್. ಅದೇ ರೀತಿ ಕೋರ್ ಕಟರ್ ಮೆಥಡ್ ನಲ್ಲಿ ನಾವು ಈ ಸಾಯಿಲ್ ಅನ್ನ ತೆಗಿತೀವಲ್ಲ, ಇದರಲ್ಲಿ ನಮ್ದು ವಾಟರ್ ಕಂಟೆಂಟ್ ಕೂಡ ಫೈಂಡ್ ಔಟ್ ಮಾಡ್ಕೋಬೇಕು. ಇದಿರುತ್ತಲ್ಲ ಮೌಲ್ಡ್ ನಲ್ಲಿ ಮ್ಯಾಗಿನ್ ಟಾಪ್ ಮಿಡಲ್ ಬಾಟಮ್ ಯೂಸ್ ಮಾಡ್ಕೊಂಡು ಓನ್ ಡ್ರೈ ನಲ್ಲಿ ಇಟ್ಟು ಅವಾಗ ನಾವು ವಾಟರ್ ಕಂಟೆಂಟ್ ನ ಫೈಂಡ್ ಔಟ್ ಮಾಡ್ಕೊಂತೀವಿ. ಅದೇ ರೀತಿ ಆ ವಾಟರ್ ಕಂಟೆಂಟ್ ನ ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಸೊ ಡೆನ್ಸಿಟಿ ಆಫ್ ಡ್ರೈ ಇವಾಗ ಹೆಂಗದು ಡೆನ್ಸಿಟಿ ಸಿಕ್ಕಿರುತ್ತಲ್ಲ, ಸೊ ಅವಾಗ ನಮ್ದು ಬಲ್ಕ್ ಡೆನ್ಸಿಟಿ ಡಿವೈಡೆಡ್ ಬೈ 1 + W. ಈ W ಅನ್ನ ಇದರಿಂದ ಯೂಸ್ ಮಾಡ್ಕೊಂಡ್ವಿ ಅಂದ್ರೆ ನಮ್ದು ಡ್ರೈ ಡೆನ್ಸಿಟಿ ಸಿಗುತ್ತೆ. ಸೊ ಇವಾಗ ನಮ್ದು ಇದ್ರದ್ದು ಬಲ್ಕ್ ಡೆನ್ಸಿಟಿ ಮತ್ತು ಡ್ರೈ ಡೆನ್ಸಿಟಿ ಮತ್ತೆ ವಾಟರ್ ಕಂಟೆಂಟ್ ಯೂಸ್ ಇದೆ. ಅದರಿಂದ ನಾವು ನೆಕ್ಸ್ಟ್ ಒನ್ ಈಸ್ ವೈಸ್ ರೇಷಿಯೋ ನ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಸ್ಪೆಸಿಫಿಕ್ ಗ್ರಾವಿಟಿ ಅಂಡ್ ಡೆನ್ಸಿಟಿ ಆಫ್ ವಾಟರ್ ಡಿವೈಡೆಡ್ ಬೈ ಡೆನ್ಸಿಟಿ ಆಫ್ ಡ್ರೈ ಡೆನ್ಸಿಟಿ -1. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ವೈಸ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೋಬಹುದು. ವೈಸ್ ರೇಷಿಯೋ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮ್ದು ಪೋರಸಿಟಿ ಬಂದೇ ಬರುತ್ತೆ. ಆಮೇಲೆ ಇವಾಗ ನಮ್ದು ಏನ್ ಸಿಗುತ್ತೆ, G ಗೊತ್ತಿದೆ, E ಗೊತ್ತಿದೆ, ಅಂಡ್ ದೆನ್ ವಾಟರ್ ಕೂಡ ಗೊತ್ತಿದೆ,
ಅಂಡ್ ನಮಗೆ ಡಿಗ್ರಿ ಆಫ್ ಸ್ಯಾಚುರೇಷನ್ಸ್ ಒಂದು ಗೊತ್ತಿಲ್ಲ. ಸೊ ಎಸ್ ಈಕ್ವಲ್ ಟು ಡಬ್ಲ್ಯೂ ಜಿ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಡಿಗ್ರಿ ಆಫ್ ಸ್ಯಾಚುರೇಷನ್ಸ್ ಕೂಡ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇದೇ ರೀತಿ ನಮಗೆ ಇವಾಗ ನಮ್ದು ಏನ್ ಗೊತ್ತದು ಎಸ್ ಕೂಡ ಗೊತ್ತಾಯ್ತು. ಎಸ್ ಗೊತ್ತಾಯ್ತು ಅಂತಂದ್ರೆ ನಮ್ಗೆ ಎ ಕಂಟೆಂಟ್ ಕೂಡ ಗೊತ್ತಾಗುತ್ತೆ. ಸೊ ಇವಾಗ ಎ ಕಂಟೆಂಟ್ ಮತ್ತು ಪೋರಸಿಟಿ ಗೊತ್ತಿದೆ, ನಮ್ದು ಏನು ಪರ್ಸೆಂಟೇಜ್ ಆಫ್ ಏರ್ ವಾಯ್ಸ್ ರೇಷಿಯೋ ಕೂಡ ಗೊತ್ತಾಗುತ್ತೆ. ಇದೇ ರೀತಿ ಎಲ್ಲಾನು ಫೈಂಡ್ ಔಟ್ ಮಾಡ್ಕೊಂತ ಒಂದೊಂದು ರಿಲೇಷನ್ಸ್ ಲಿಂಕ್ ಮಾಡ್ಕೊಂಡು ಎಲ್ಲಾನು ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಈ ರೀತಿ ಡಿಟರ್ಮಿನೇಷನ್ ಮಾಡ್ಕೊಂಡು ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಸೊ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತೆ ಅರ್ತ್ ಅಂತ ಕಾಮೆಂಟ್ ಮಾಡಿ ನಾನು ವಿಡಿಯೋನ ಶೇರ್ ಮಾಡ್ತೀನಿ. ಸೊ ಇದು ಪ್ರಿವಿಯಸ್ ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.